ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಎಲ್ಲೆಲ್ಲೂ ಸಹ ಅಪ್ಡೇಟ್ಸ್ಗಳು ಬರ್ತಾ ಇರುವಂತದ್ದು. ಏನಿದು ಅಪ್ಡೇಟ್? ಹೊಸದಾಗಿ ಏನಾದರೂ ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರಾ ಸರ್ಕಾರದವರು? ಏನ್ ಕತೆ ಅಂತ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ. ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಗೃಹಲಕ್ಷ್ಮಿಯ 15, 16, 17ನೇ ಕಂತಿನ ಹಣದ ಬಗ್ಗೆ ಇವಾಗ ಒಂದಷ್ಟು ನ್ಯೂಸ್ಗಳು ಬಂದಿರುವಂತದ್ದು. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ನಮಗೆ ಆಲ್ಮೋಸ್ಟ್ ಇವಾಗ ಒಂದು 3 ತಿಂಗಳಿಂದ ಬರಬೇಕಾಗಿದೆ. ಇನ್ನೂ ಬಂದಿಲ್ಲ ಅಂತ ಹೇಳಿ ನಾವೆಲ್ಲರೂ ಬೇಜಾರು ಮಾಡ್ಕೊಂಡಿದ್ವಿ. ಬಟ್ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಆಕ್ಸಿಡೆಂಟ್ ಆಯಿತು, ಅದಾಯಿತು, ಇದಾಯಿತು, ಒಂದಷ್ಟು ಕಾರಣಗಳಿತ್ತು. ಬಟ್ ನಿನ್ನೆ ಇದ್ರ ಬಗ್ಗೆ ಸುದ್ದಿಗೋಷ್ಠಿನ ಮಾಡಿರುವಂಥವ್ರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಇವಾಗ 15ನೇ ಕಂತಿನ ಹಣನೇ ಸಾಕಷ್ಟು ಜನರಿಗೆ ಬಂದಿಲ್ಲ. ಸೊ ಆ ಹಣನ ಫಸ್ಟು ರಿಲೀಸ್ ಮಾಡ್ತಾ ಇದೀವಿ. ಆಲ್ರೆಡಿ ರಿಲೀಸ್ ಮಾಡಿದೀವಿ, ಎಲ್ರಿಗೂ ಅದು ತಲುಪ್ತಾ ಇದೆ ಅಂತ ಹೇಳಿದ್ದಾರೆ. ಸೊ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಪೆಂಡಿಂಗ್ ಇರೋರಿಗೆ ಮಾತ್ರ 15ನೇ ಕಂತಿನ ಹಣನ ಜಮಾ ಮಾಡಿರುವಂತದ್ದು. ಸೊ ಈ 15ನೇ ಕಂತಿನ ಹಣನ ರಿಲೀಸ್ ಮಾಡಾಯ್ತು, ಇದಕ್ಕೆ ಕತೆ ಕ್ಲೋಸ್ ಆಯ್ತು. ಈಗ ಪೆಂಡಿಂಗ್ ಇರುವಂತ 16, 17ನೇ ಕಂತಿನ ಹಣ ಯಾವಾಗ ಕೊಡ್ತಾರೆ, ಏನಿದು ಕತೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ದಿನದ ಹಿಂದೆ ಈ ಗೃಹಲಕ್ಷ್ಮಿ ಯೋಜನೆದೆ ಒಂದಷ್ಟು ಚರ್ಚೆಗಳು ನಡೀತು. ಇನ್ನು ಮುಂದೆ ಸರ್ಕಾರದವರು ಡಿಬಿಟಿ ಮುಖಾಂತರ ನಮಗೆ ಹಣನ ಜಮಾ ಮಾಡೋದಿಲ್ಲ, ಅದ್ರ ಬದಲಾಗಿ ನಿಮ್ಮ ತಾಲೂಕು ಆಫೀಸ್ಗಳಿಗೆ ಈ ಹಣನ ಕಳಿಸ್ತಾರೆ. ಅದಾದ ನಂತರ ನಾವುಗಳು ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ನ್ಯೂಸ್ಗಳು ಬಂತು. ಸೊ ಈಸಿಯಾಗಿ ಸರ್ಕಾರದವರು ಜಾರ್ಕೊಂಡಿದ್ದಾರೆ. ಇನ್ನು ಮುಂದೆ ನಮ್ಗೇನು ಇಷ್ಟು ದಿನ ಡಿಬಿಟಿ ಮುಖಾಂತರ ಹಣ ಬರ್ತಿತ್ತು, ಈ ಹಣ ನಿಮಗೆ 16ನೇ ಕಂತಿನ ಹಣದಿಂದ ಬರ್ತಾ ಇಲ್ಲ. ಈ 15ನೇ ಕಂತಿನ ಹಣವರೆಗೂ ಪೆಂಡಿಂಗ್ ಇದ್ದಿದಂಥದ್ದು ಎಲ್ಲ ಫೈನಲ್ ಮಾಡಿ ಡಿಬಿಟಿ ಮುಖಾಂತರ ಕಳಿಸಾಗಿದೆ ಅಮೌಂಟು, ಅದು ಫಿನಿಶ್ ಆಯಿತು. ಬಟ್ 16, 17ನೇ ಕಂತಿನ ಹಣನ ಸರ್ಕಾರದವ್ರು ಇವಾಗ ಏನು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನು ತಾಲೂಕು ಆಫೀಸಿಗೆ ನಾವು ಇನ್ನು ಮುಂದೆ ಹಣನ ಕೊಡ್ತೀವಿ, ನಮ್ಮ ಕೈಯಲ್ಲಿ ಡೈರೆಕ್ಟ್ ಆಗಿ ಕೊಡೋದಿಕ್ಕೆ ಆಗೋದಿಲ್ಲ ನಮ್ಗೆ, ಯಾಕಂದ್ರೆ ಸಾಕಷ್ಟು ಇವಾಗ ಕಾರ್ಯಕ್ರಮಗಳಿರುತ್ತೆ ಅಥವಾ ಸಾಕಷ್ಟು ಕಮಿಟ್ಮೆಂಟ್ ಇರೋದ್ರಿಂದ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಮಯಕ್ಕೆ ಕರೆಕ್ಟಾಗಿ ಕೊಡೋದಕ್ಕೆ ನಮಗೆ ಆಗೋದಿಲ್ಲ. ಹಾಗಾಗಿ ಇದನ್ನ ನಾವು ಇವರಿಗೆ ವರ್ಗಾವಣೆ ಮಾಡ್ತೀವಿ, ಇನ್ನು ಮುಂದೆ ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅದೇ ರೀತಿ ಇವಾಗ ಇದನ್ನ ತಾಲೂಕು ಆಫೀಸ್ಗಳಿಗೆ ಕಳಿಸ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಾವು ಕಚೇರಿಗಳಿಗೆ ಹೋಗಿ ಹಣ ಈಸ್ಕೋಬೇಕಾ ಅಥವಾ ಅವರು ನಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೊ ತಾಲೂಕು ಆಫೀಸ್ ಅವ್ರಿಗೆ ನಮ್ಮ ಬ್ಯಾಂಕ್ ಡೀಟೇಲ್ಸು, ನಮ್ದು ಎಲ್ಲ ಡೀಟೇಲ್ಸ್ನು ವರ್ಗಾವಣೆ ಮಾಡ್ತಾರೆ. ಸೊ ಇಡೀ ಇಷ್ಟು ಕೋಟಿ ಮಹಿಳೆಯರ ಒಂದು ಡೀಟೇಲ್ಸ್ನ ಈ ಒಂದು ತಾಲೂಕು ಆಫೀಸ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಟೈಮ್ ತಗೊಳುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆದಾಗಲೇ ಸಹ ಎಷ್ಟು ಡಾಟಾಗಳನ್ನ ಇವರು ಟ್ರಾನ್ಸ್ಫರ್ ಮಾಡಿದ್ರು, ಆಮೇಲೆ ನಮ್ಮ ಸರ್ವರ್ ಸರಿಗಿಲ್ಲ, ನಾವು ಬೇರೆ ಸರ್ವರ್ಗೆ ಇದು ಮಾಡ್ತಾ ಇದೀವಿ ಅಂತೆಲ್ಲ ಹೇಳಿ ಆಲ್ಮೋಸ್ಟ್ 3 ರಿಂದ 4 ತಿಂಗಳು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಮೇಲೆ ವರ್ಗಾವಣೆ ಅಂತಾನೆ ಟೈಮ್ನ ತಗೊಂಡಿದ್ದು ಸರ್ಕಾರ. ಇವಾಗ ಈ ಗೃಹಲಕ್ಷ್ಮಿದು ಕೋಟ್ಯಾಂತರ ಮಹಿಳೆಯರ ಡಾಟಾನ ಟ್ರಾನ್ಸ್ಫರ್ ಮಾಡಿ ಈ ಡಾಟಾಗೆ ಅವ್ರ ಅಮೌಂಟ್ನ ರಿಲೀಸ್ ಮಾಡಿ ಈ ಕಚೇರಿಯಲ್ಲಿ ಅದು ಎಷ್ಟು ಜನ ದುಡ್ಡು ಮಾಡ್ಕೊಂಡು ಅದಾದ್ಮೇಲೆ ಮಹಿಳೆಯರಿಗೆ ಅಮೌಂಟ್ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಇವ್ರು ಇವಾಗ ಹೇಳಿರುವಂಥದ್ದು ಏನು ಅಂತ ಅಂದ್ರೆ, ಇವಾಗ ಆಲ್ರೆಡಿ ನಾವು ಈ ಪ್ರೋಸೆಸ್ನ ಶುರು ಮಾಡಿದೀವಿ. ಈ ಫೆಬ್ರವರಿ 20ನೇ ತಾರೀಕಿನ ಒಳಗೆ ಎಲ್ಲರ ಖಾತೆಗಳಿಗೂ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದು 16, 17ನೇ ಕಂತಿನ ಹಣ. ಸೊ 2 ಕಂತಿನ ಹಣ ಟೋಟಲ್ ಆಗಿ 4,000 ನಾವು ಜಮಾ ಮಾಡ್ತೀವಿ. ಯಾಕಂದ್ರೆ ಸಾಕಷ್ಟು ತೊಂದರೆಗಳನ್ನ ನಾವು ಕೊಟ್ಟಿದೀವಿ, ಸಾಕಷ್ಟು ಕಾಲಾವಕಾಶನ ನಾವು ತಗೊಂಡಿದೀವಿ ಅಂತ ಹೇಳಿದ್ರು. ಬಟ್ ಇವಾಗ ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚೆನೆ ಇವ್ರು ಆಲ್ರೆಡಿ ಪ್ಲಾನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯಾಕಂದ್ರೆ ತಾಲೂಕು ಆಫೀಸಿಗೆ ಕೊಡಬೇಕು ಅಂತ. ಬಟ್ ಜನರಿಗೆ ಅದು ಲೇಟ್ ಆಗಿ ಇವರು ಮೀಡಿಯಾಗಳ ಮುಂದೆ ಹೇಳಿರುವಂಥದ್ದು. ಸೊ ಆಲ್ ಆಫ್ ಸಡನ್ ನೀವು ಅಷ್ಟು ಕೋಟ್ಯಾಂತರ ಜನರ ಮಹಿಳೆಯರ ಡಾಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ 1 ದಿನದಲ್ಲಿ ಆಗುವಂತ ಕೆಲಸ ಇದಲ್ಲ, ಅಥವಾ 10 ದಿನದಲ್ಲಿ ಆಗುವಂತ ಕೆಲಸ ಇದಲ್ಲ. ತಿಂಗಳಾನ್ಗಟ್ಲೆ ಈ ಒಂದು ಡಾಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಟೈಮ್ ತಗೊಂಡಿರ್ತಾರೆ. ಎಲ್ಲ ವೆಲ್ ಪ್ಲಾನ್ಡ್ ಮಾಡ್ಕೊಂಡೇನೆ ಇದನ್ನ ಮಾಡಿರುವಂಥದ್ದು. ಯಾಕಂದ್ರೆ ಇವಾಗ 20ನೇ ತಾರೀಕಿನ ಒಳಗೆ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ದಾಗ್ಲೇನೆ ಸೊ ಇಷ್ಟು ಕೋಟಿ ಜನರ ಒಂದು ಡೀಟೇಲ್ಸ್ನ ಕೊಟ್ಟಿರಬಹುದು ಬಹುಶೇಕಡ ಅಲ್ವಾ. ಸೊ ಇದೆಲ್ಲ ಪ್ರೀ ಪ್ಲಾನ್ನೇ. ಬಟ್ ಎಂಡ್ ಆಫ್ ದ ಡೇ ಇಲ್ಲಿ ಮಧ್ಯದಲ್ಲಿ ಮಿಡಲ್ ಮ್ಯಾನು ಎಷ್ಟೇ ದುಡ್ಡು ಮಾಡ್ಕೊಂಡ್ರು ಅಥವಾ ಅಲ್ಲಿ ಮತ್ತೆ ಒಂದಷ್ಟು ಲಂಚಗಳು ಇದೆಲ್ಲ ಇದ್ದಿದ್ದೇನೆ, ಅದು ಯಾರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ನಮಗೆ ಬೇಡ. ಬಟ್ ನಮಗೆ ಬರಬೇಕಾಗಿರೋ ಹಣನ ಕರೆಕ್ಟಾಗಿ ಸರ್ಕಾರದವರು ಕೊಟ್ಟುಬಿಟ್ರೆ ನಾವು ಅವ್ರ ಸವಸಕ್ಕೆ ಬರೋಲ್ಲ, ನಮ್ಮ ಸವಸಕ್ಕೆ ಅವ್ರು ಬರೋದು ಬೇಡ. ಸೊ ಆರಾಮಾಗಿ ಮುಂದಿನ ದಿನಗಳಲ್ಲಿ ನಮ್ಮಿಂದನೇ ಅವ್ರಿಗೆ ಹೆಲ್ಪ್ ಆಗುವಂಥದ್ದು, ಮುಂದಿನ ಎಲೆಕ್ಷನ್ಗಳಿಗೆ ನಾವು ವೋಟ್ ಹಾಕಿದ್ರೇ ಈ ಯೋಜನೆಗಳು ಕಂಟಿನ್ಯೂ ಆಗೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಕರೆಕ್ಟಾಗಿರೋ ಹಣನ ನಮ್ಮೆಲ್ಲರ ಖಾತೆಗೂ ಕೊಟ್ಟುಬಿಟ್ರೆ ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ ಅಥವಾ ಯಾರಿಗೂ ಟೆನ್ಷನ್ ಇರೋದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇನ್ನು ಮುಂದೆ ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾ ಅಥವಾ ಅವರೇ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ
ಡೈರೆಕ್ಟ್ ಆಗಿ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಇದು ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡು ತಗೋಬೇಕು ಅಂದ್ರೆ ಅದು ಅಸಾಧ್ಯವಾದ ಮಾತು. ಯಾಕಂದ್ರೆ ಒಂದು ತಾಲೂಕು ಆಫೀಸ್ ಅಂದ್ರೆ ಎಷ್ಟು ಜನ ಮಹಿಳೆಯರು ಲೈನಲ್ಲಿ ನಿಂತ್ಕೋಬೇಕು, ಅದು ನಿಂತ್ಕೊಳ್ಳೋಕೆ ಒಂದು ಅಷ್ಟು ದುಡ್ಡು ಅದು ಇದು ಎಲ್ಲ ಇರುತ್ತೆ. ಸೊ ಬಹುಶೇಕಡ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ನಿಮಗೆ, ಬಟ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ DBT ಬರ್ತಿತ್ತು, ಬಟ್ ಇವಾಗ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ, ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿಲ್ಲ ಸರ್ಕಾರದವರು. ಸೊ ನಿಮ್ಮ ಅನಿಸಿಕೆ ಏನು? ಈ ಗೃಹಲಕ್ಷ್ಮಿ ಮತ್ತೆ ಮಿಡಲ್ ಮ್ಯಾನ್ ಪ್ರಕಾರ ಹೋಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಪೊಲಿಟಿಕ್ಸ್ ಅಂದಮೇಲೆ ಲಂಚ ಅದು ಇದು ಎಲ್ಲ ಇರುತ್ತೆ. ಇಲ್ಲಿ ಇವ್ರದ್ದೇನು ಡೀಲಿಂಗ್ ಆಗಿರುತ್ತೋ ಅವ್ರದ್ದೇನು ಡೀಲಿಂಗ್ ಆಗಿರುತ್ತೋ ಗೊತ್ತಿಲ್ಲ. ಸೊ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಲಿ, ನಮಗೆ ಬರಬೇಕಿರೋ ಹಣನ ಫಸ್ಟು ಕೊಟ್ಟುಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ 20ನೇ ತಾರೀಕುವರೆಗೂ ಕಾಯಿರಿ. ಇವಾಗ ಪೆಂಡಿಂಗ್ ಇರೋ 15ನೇ ಕಂತಿನ ಹಣ ಜಮಾ ಆಲ್ರೆಡಿ ಆಗೋಗಿದೆ. ಸೊ ಮಿಕ್ಕಿರುವಂಥ 4,000 ಹಣ ಒಟ್ಟಿಗೆ 20ನೇ ತಾರೀಕಿನ ಒಳಗೆ ಬರುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ, ಏನೇನೊಂದು 5 ದಿನ ಕಾದು ನೋಡ್ಬಿಡೋಣ. ಅದನ್ನು ಇಷ್ಟು ದಿನ ಕಾದಿದ್ದೀವಿ. ಸೊ ಬರಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.